ಈಗ ನಾವೆಲ್ಲ ಇದೀವಪ್ಪ, ಕುಲಕಸುಬು ನಮ್ದಿದೆ. ಎಷ್ಟು ಕುಲಕಸುಬುಗಳಿದಾವೆ ನಮ್ಮವು. ಅವ್ರಿಗೆ ಏನಾದರೂ ಹೇಳಿದಿರೇನ್ರಿ ಅದರಲ್ಲಿ? ನಿಮ್ಮ ಬಡ್ಜೆಟಲ್ಲಿ ಕುರಿಗಾರರಿಗೆ ಹೇಳಿದಿರಾ? ನೋಡ್ರಿ, ಎಂಥ ಕಸುಬು ಗೊತ್ತೇನ್ರಿ? ಕುರಿನ ಬರೀ ಕುರುಬ್ರೆ ಸಾಕಲ್ಲಪ್ಪ. ಕುರಿನ ನಮ್ಮ ಹಳ್ಳಿಗಾಡಿನಲ್ಲಿ ಬ್ರಾಹ್ಮಣರು, ಲಿಂಗಾಯತರು ಹೋಗಿ ಎಲ್ಲರೂ ಮನೇಲಿ ಎರಡೆರಡು ಕುರಿ ಇಟ್ಕೊಂಡಿರ್ತಾರೆ. ದನ ಬಿಡ್ತಾರೆ, ಮಧ್ಯಾಹ್ನದೊತ್ತು ದನದ ಜೊತೆ ಹೋಯ್ತಾವವು, ಮನೆಗೆ ವಾಪಸ್ ಬರ್ತವೆ. ಎರಡು ಕುರಿ ಎಷ್ಟಾಯ್ತು? 30,000 ರೂಪಾಯಿ ಆಗೋಯ್ತು. 30,000 ರೂಪಾಯಿ ಅದೇ. ನೀವು ಯಾವುದೋ ಹೆಣ್ಮಕ್ಳಿಗೆ 2,000. ಓಹೋ, ಏನ್ರಿ ಭಾಳ ಗತ್ಗೆಟ್ಟು ಹೋಗಿದ್ರಿ ಅಂತ ಹೆಣ್ಮಕ್ಳು ಇವರು ಸರಿ ಮಾಡಿಬಿಡ್ತಾವ್ರಂತ. ಒಳ್ಳೆ ಆ ಹೆಣ್ಮಕ್ಳು ನನ್ನ ಕುರಿನಾರು ಕೊಟ್ಟಿದ್ರೆ ಸಾಕತ್ತಿದ್ವು. 2,000 ರೂಪಾಯಿ ಗಂಡ ಕುಡಿಯೋಕೆ ಕಿತ್ಕೊಂಡು ಹೋಗ್ತಾವೆ. ಆ ಗ್ಯಾರಂಟಿ ಏನಕ್ಕೆ ಹೋಲಿಸದ್ದು ಹೋಯ್ತು ಹೋಗ್ರಿ ಅಂತ. ನೀವು ಗ್ಯಾರಂಟಿ ಹೆಸರಲ್ಲಿ ಈಗಾಗಲೇ ನೀವು ಎಲ್ಲನೂ ಜಾಸ್ತಿ ಮಾಡಿಬಿಟ್ರಿ. ನಟರಾಜ್ ಇಲ್ಲಿ ಇದ್ದಿತ್ತಲ್ಲ, ಇಲ್ರಿ ಇಲ್ಲಿ ಇತ್ತು, ಇಲ್ಲ ಎಲ್ಲ ಇದೇ ಇಲ್ಲಪ್ಪ. ಈ ಪುಸ್ತಕದೊಳಗೆ ಒಂದು ಇದಿಟ್ಟಿದ್ದಲ್ರಿ, ಬಡ್ಜೆಟ್ ಪುಸ್ತಕ ಇಲ್ಲ, ಎಲ್ಲ ಜಾಸ್ತಿ ಮಾಡಿಬಿಟ್ರಿ ನೀವು. ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿಬಿಟ್ರಿ ನೀವು. ಯಾತಕ್ಕೆ? ಈಗ 6 ತಿಂಗಳ ಹಿಂದೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ. ಎಷ್ಟು? 30-40ಗೆ 20,000 25,000 ಇದ್ದಿದ್ದೇನೆ, ಇವತ್ತು 1,20,000 ರೂಪಾಯಿ ಆಗೋಯಿತು. ಸ್ಟ್ಯಾಂಪ್ ಡ್ಯೂಟಿನೂ ಜಾಸ್ತಿ ಮಾಡಿದ್ರಿ. ಆಲ್ಕೋಹಾಲ್ ಎಕ್ಸೈಸ್ ಅನ್ಕ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ರಿ. ಬಜೆಟ್ ಆದಮೇಲೆ 4 ಸಲ ಜಾಸ್ತಿ ಮಾಡಿದ್ದೀರಾ ನೀವು ಹಿಂದಿನ ಬಡ್ಜೆಟಲ್ಲಿ. ಈಗ ಜಾಸ್ತಿ ಎಷ್ಟು ನೀವು ಹೇಳಿರೋದು? 40,000 ಕೋಟಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಲಿಕ್ಕರ್ಸ್ ಅಂತೇಳಿ. ಸಿದ್ದರಾಮಯ್ಯನವರೇ, ಎಲ್ಲಿದ್ದೀರಾ ನೀವು? ಬನ್ನಿ ಮೈಲಿಯವರು, ಈ ಕಡೆ ಬನ್ನಿ ಮೈಲಿಯವರೇ. ನನಗೆ ನಿಮ್ಮ ಹೆಸರು ಹೇಳಿದ್ರೆ ನಮ್ಮ ಮೊಯ್ಲಿಯವರು ನಮ್ಮನ್ನು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿದ್ರು. 40,000 ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ. 40,000 ಕೋಟಿ, 40,000. ಇದು ದಿ ಹೋಲ್ ಸೊಸೈಟಿನೇ ಹಾಳು ಮಾಡ್ತಾ ಇದ್ದೀರಿ. ಸಾಮಾಜಿಕ ಸುಸ್ಥಿರತೆ ಇದರಿಂದ ಹಾಳಾಗ್ತಾ ಇದೆ. ಹೌದಪ್ಪ, ನೀವು ಕುಡಿತಾ ಇದ್ರಿ, ನಾವು ಕುಡಿತಾ ಇದ್ವಿ. ಈಗ ಕಾಲೇಜ್ ಹುಡುಗರು ಬಿಯರ್ ಕುಡಿತಾ ಇದ್ರು. 50 ರೂಪಾಯೋ 40 ರೂಪಾಯಿ ಅಷ್ಟು ಕೊಟ್ಟು. ಈಗ ಎಷ್ಟಾಗಿದೆ? 200 ಚಿಲ್ಲರೆ ರೂಪಾಯಿ ಆಗಿದೆ. ಇನ್ನೂ ಜಾಸ್ತಿ ಆಗುತ್ತೆ. ಅಷ್ಟು ಮೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು? ಗಾಂಜಾ. ಹಳ್ಳಿಲೆಲ್ಲ ಗಾಂಜಾ ಶುರುವಾಗಿದೆ ಸಿದ್ದರಾಮಯ್ಯ. ಸಾಮಾಜಿಕ ಸ್ವಾಸ್ಥ್ಯವನ್ನೇ ಹಾಳು ಮಾಡ್ತಾ ಇದ್ದೀರಿ. ನಿಮಗೆ ಅರಿವಿಲ್ಲದೆ ಹಾಳಾಗ್ತಾ ಇದೆ. ಛೇ, ಇದಕ್ಕೇನ್ರಿ ನಿಮ್ಮನ್ನು CM ಆಗಿರೋದು ನೀವು? ಹಳ್ಳಿಲೂ ಇವತ್ತೊಂದು ದಿವಸ ಯುವಕರು ಗಾಂಜಾ ಅಂಗಡಿಗಳಲ್ಲಿ ಗಾಂಜಾ ಸಿಗುತ್ತೀರಿ. ಪಟ್ನ ಗಾಂಜಾ ಪಟ್ನ ಸಿಗ್ತಾ ಇದೆ. ಈಗ 40,000 ಕೋಟಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ಲ, ಇದರಲ್ಲಿ ಎಷ್ಟು ಜಾಸ್ತಿ ಮಾಡ್ತೀರ ನೀವು ಬಾಟಲ್ ರೇಟ್ಗಳನ್ನ? ಇದರಿಂದ ಏನಾಗುತ್ತೆ? ಇದರಿಂದ ಯಾರು ಈ ದೇಶದ ಭವಿಷ್ಯವನ್ನು ಕಟ್ಟಬೇಕು ಅಂತ ಇದ್ರು ಯುವಕರು, ಅವರ ಮನಸ್ಥಿತಿಯನ್ನೇ, ಅವರ ಆರೋಗ್ಯವನ್ನೇ ದುಸ್ಥಿತಿಗೆ ತಳ್ಳುವಂಥ ಕೆಲಸ ನಿಮ್ಮಿಂದ ಆಗ್ತಾ ಇದೆ ಸಿದ್ದರಾಮಯ್ಯ. ನಾನು ಮಾಧ್ಯಮದ ಸ್ನೇಹಿತರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಇದನ್ನು ಭಾಳ ದೊಡ್ಡದಾಗಿ ಫೋಕಸ್ ಆಗಬೇಕು. ಏನಾದರೂ ಮಾಡಿ ಗಲಾಟೆ ಮಾಡಿ ಇದನ್ನು ಕಡಿಮೆ ಮಾಡಬೇಕು. ಅರೆ, ಈ ರಾಜ್ಯದಲ್ಲಿ ಯಶೋಧರಮ್ಮ ದಾಸಪ್ಪ ಅಂತಿದ್ರು, ನಮ್ಮ ಒಕ್ಕಲಿಗರ ಪೈಕಿ. ರಾಜೀನಾಮೆ ಬಿಸಾಕಿದ್ರು ನಿಜಲಿಂಗಪ್ಪನವ್ರ ಕಾಲದಲ್ಲಿ. ಜನನ ಹೆಂಡ ಕೂಡಿಸಿ ಹಾಳು ಮಾಡಿ, ತಗೋ, ಅಯ್ಯಮ್ಮ ಸಮಾಜ ಕಲ್ಯಾಣ ಮಂತ್ರಿ ಇದ್ರು, ನನ್ನ ರಾಜೀನಾಮೆ ತಗೋ, ಇಲ್ಲಾಂದರೆ ಇದಕ್ಕೆ ಇದು ಮಾಡು,
ಬ್ಯಾನ್ ಮಾಡಿದ್ದು ನಾವು. ನಿಜಲಿಂಗಪ್ಪನವರು 64-65ನೇ ಇಸ್ವಿನಲ್ಲಿ ಮದ್ಯಪಾನ ನಿಷೇಧ ತೊಗೊಂಬಂದರು. ಉದಾಹರಣೆಗಳಿದ್ದಾವೆ ಈ ರಾಜ್ಯದಲ್ಲಿ. ಆದರೆ ನೀವು ಇವತ್ತೇನು ಮಾಡ್ತಾ ಇದ್ದೀರಾ? ಜನರಿಗೆ ಹೆಂಡ ಸಾರಾಯಿ ಕುಡಿಸಿ ತನ್ನ ಬೊಕ್ಕಸು ತುಂಬಿಕೊಂಡು ಇಡೀ ರಾಜ್ಯವನ್ನೇ ನಿರ್ನಾಮ ಮಾಡೋಕೆ ಕೊಟ್ಬಿಟ್ಟಿದ್ದೀರ. ದಿಸ್ ಸೊಸೈಟಿ, ದ ಸ್ಕೆಲಿಟನ್ ಆಫ್ ದ ಸೊಸೈಟಿ ಯು ಆರ್ ಸ್ಪಾಯ್ಲಿಂಗ್ ಮಿಸ್ಟರ್ ಸಿದ್ದರಾಮಯ್ಯ. ಛೇ 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 ಛೇ, ಇದೊಂದೇ ಸಾಕಪ್ಪ. ಕರೆಂಟು ಎಷ್ಟಪ್ಪ? ಫ್ರೀ ಕರೆಂಟ್ ಅಂತೆ, ಮೀಟ್ರಿಗೆ 5,000 ರೂಪಾಯಿ ಅಂತೆ ಕರೆಂಟ್ ಫ್ರೀ. ಈಗ ಬರ್ತಾ ಇದೆ ನೋಡಿ, ಅದು ಯಾರೋ ಒಂದು ಕಂಪ್ನಿ ಕೊಟ್ಟವ್ರು. ಇವರು ಒಂದು ಕಂಪ್ನಿ ಕೊಟ್ಟವ್ರೆ. 1,000 ರೂಪಾಯಿ ಇತ್ತು ಒಂದು ಮೀಟ್ರಿಗೆ. ಹೊಸ ಮೀಟ್ರ್ ನೀವು ಹಾಕ್ಸ್ಕೋಬೇಕು. ಇವತ್ತು 5,000 ರೂಪಾಯಿ ಆಗ್ತಾಯಿದೆ ನಿಮ್ಮ ಬಡ್ಜೆಟಲ್ಲಿ. ಅಲ್ಲಿ ಮತ್ತು ನೀವು ಕೊಟ್ಟಿದ್ದೇನು ಫ್ರೀ? ಬರೀ ಬಾಯಲ್ಲಿ ಫ್ರೀ ಹೇಳಿ ಜನನ ಹೆಂಗೆ ಮೋಸ ಮಾಡ್ತಾ ಇದ್ದೀರಿ. ಯು ಆರ್ ಡಿಸೀವಿಂಗ್ ದ ಪೀಪಲ್ ಆಫ್ ಕರ್ನಾಟಕ ಮಿಸ್ಟರ್ ಸಿದ್ದರಾಮಯ್ಯ ಥ್ರೂ ಯುವರ್ ಬಡ್ಜೆಟ್. ನೋ, ಇದಲ್ಲ. ಬಸ್ ಫೇರ್ ಎಲ್ಲ ಜಾಸ್ತಿ ಮಾಡಿದ್ರಿ, ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ರಿ, ಹೆಂಡ ಸಾರಾಯ ರೇಟ್ ಜಾಸ್ತಿ ಮಾಡಿದ್ರಿ, ಮತ್ತು ನಮ್ಮ ಇದ್ರದ್ದು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಯಿತು. ಒಂದೇ ಎರಡೇ. ಬಿಫೋರ್ ಬಡ್ಜೆಟ್ಟೇ ನೀವು ಜಾಸ್ತಿ ಮಾಡಾಕ್ಬಿಟ್ರಿ. ಈಗ ಬಡ್ಜೆಟ್ ಕೊಟ್ಟಿದ್ರೆ ಇನ್ಮೇಲೆ ಇನ್ನೂ ಜಾಸ್ತಿ ಆಯಿತು. ಬಿಫೋರ್ ಬಡ್ಜೆಟ್ಟೇ ನೀವು ಜಾಸ್ತಿ ಮಾಡಿ ಈಗ ಮತ್ತಿರುಗಿ ಹೆಚ್ಚು ಮಾಡಿದ್ದೀರಾ ನಿಮ್ಮ ಬಡ್ಜೆಟಲ್ಲಿ. ಅಲ್ಲಿ ಎಲ್ಲಿಗೆ ಸಾಮಾನ್ಯ ಜನರಿಗೆ ನೀವೇನು ಕೊಡ್ತಾಯಿದ್ದೀರಿ ನಿಮ್ಮ ಬಡ್ಜೆಟಲ್ಲಿ? ಸಾಮಾನ್ಯ ಜನರಿಗೂ ಸಮಾಧಾನಕರವಾಗಿ ತಮ್ಮ ಸಂಸಾರವನ್ನು ಸಾಗಿಸೋದಂತಕ್ಕೆ ಸರ್ಕಾರ ಏನು ಕೊಡ್ತಾ ಇದೆ? ಇಟ್ಸ್ ಮೋರ್ ಇಂಪಾರ್ಟೆಂಟ್. ನೀವು ಹೇಳಿದ್ರಿ ಯಾಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂದರೆ, ಸಾಮಾನ್ಯ ಜನರು ಭಾಳ ಕಷ್ಟದಲ್ಲಿದ್ದಾರೆ, ಅವ್ರ ಕಷ್ಟನ ನೀಗಿಸೋದಕ್ಕೋಸ್ಕರ ನಾನು ಈ ಗ್ಯಾರಂಟಿ. ಎಲ್ಲಪ್ಪ ಹೇರ್ತಾ ಇದ್ದೀರಾ. ನಡು ಬಿದ್ದೋಗ್ತಾ ಇದೆ ಸಾಮಾನ್ಯ ಜನರು. ಅಷ್ಟರ ಮಟ್ಟಿಗೆ ಟ್ಯಾಕ್ಸ್ ಹೇರ್ತಾ ಇದ್ದೀರಾ ಇವತ್ತಿನ ದಿವಸ. ಛೇ. ನೋ, ಇದೆಲ್ಲ ಮಿಸ್ಟರ್ ಸಿದ್ದರಾಮಯ್ಯ. ಆಮೇಲೆ ಇಡೀ ಸಮಾಜದ ಸ್ವಾಸ್ಥ್ಯವನ್ನೇ ಕದಿಡ್ತಾ ಇದ್ದೀರಾ. ಯಾಕೆ ಬೇಕಾಗಿತ್ತು? ಹಿಂದೂ ಮುಸ್ಲಿಂ ನೋಡಿ ಶುರು ಆಗುತ್ತಿನ. ಈಗಾಗಲೇ BJPಯವರು ನಮ್ಮ ಪಾರ್ಟಿಯವರು ಹೇಳ್ತಾ ಬರ್ತಾವ್ರೆಲ್ಲ ಕಡೆ, ಇದು ಸಾಬರ್ ಬಡ್ಜೆಟ್. ಎಲ್ಲಿಗೆ? ಸಮಾಜದ ಸ್ವಾಸ್ಥ್ಯವನ್ನು ಯಾವ ರೀತಿ ಕದಿಡ್ತಾ ಇದ್ದೀರ ನೀವು? ಒಂದು ಪ್ರತ್ಯೇಕತಾ ಮನೋಭಾವಕ್ಕೆ ನೀವೆಲ್ಲೋ ನಾಂದಿ ಹಾಡಿಬಿಟ್ರಿ ಸಿದ್ದರಾಮಯ್ಯ. ಕುಲ ಕಸುಬುಗಳೆಲ್ಲ ಹೋಗ್ಬಿಟ್ರು. ನಾವು ಕುರುಬರಿಗೆ ಏನ್ರಿ ಮಾಡಿದ್ರಿ ಸಿದ್ದರಾಮಯ್ಯ? ಕುರುಬರು ನಿಮಗೆ ತನು ಮನ ಧನ ಅರ್ಪಣೆ ಆಯಿತು. ಕುರಿ ಸಾಕೋದು ಇಟ್ಸ್ ಎ ಕಮ್ಯುನಿಟಿ, ಇಟ್ಸ್ ನಾಟ್ ಎ ಕಾಸ್ಟ್, ಇಟ್ಸ್ ಎ ಕಮ್ಯುನಿಟಿ. ಕುರಿ ಸತ್ರೆ 5,000 ರೂಪಾಯಿ ಕೊಡ್ತೀನಿ ಅಂತ ಹಿಂದಿನ ಬಡ್ಜೆಟಲ್ಲಿ ಹೇಳಿದ್ರಿ. 1 ವರ್ಷ ಕೊಟ್ಟು ನಿಲ್ಲಿಸ್ಬಿಟ್ರಿ. ಈಗ ಹೇಳ್ತಾ ಇದ್ರೆ 7,500 ಕೊಡ್ತೀವಿ. ಅಯ್ಯೋ, 5,000ನೇ ಕೊಡಲಿಲ್ಲ, 7,500 ಕೊಟ್ಟು ಸುಳ್ಳು ಹೇಳ್ತಾ ಇದೆಯಾ? ಕುರುಬರಿಗೆ ಮೋಸ ಮಾಡ್ತಾ ಇದ್ದೀನಿ.